ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಈ ರಾಜ್ಯದ ಅತ್ಯಂತ ಉನ್ನತವಾದಂತಹ ಎತ್ತರವಾದಂತಹ ಸ್ಥಾನಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲ ಕೊಡಿಸಿದೀರಾ ಅಂತಂದ್ರೆ ನಾವು ಯಾವಾಗಲೂ ಕೂಡ ನಿಮ್ಗಳಿಗೆ ಚಿರಋಣಿಗಳಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ಮೇಲೆ ವಿಶ್ವಾಸ ಇದೆ. ಬರೀ ಡೋಂಗಿ ಮಾತುಗಳು, ಬೆಳಿಗ್ಗೆ ಬೈಯೋದೇ ಆ ಬಿಡದಿ ಟೌನ್ಶಿಪ್ ಅವರೇ ಮಾಡ್ಬಿಟ್ರು, ಅವರೇ ಆದೇಶ ಮಾಡಿದ್ದು, ಅವರೇ ಜಾಗತಿಕ ಟೆಂಡರ್ ಕರೆದಿದ್ದು, ಅವರೇ ಮಾಡಿದ್ದು. ಇವಾಗ ಬೈಯೋದು ನಮ್ಮನ್ನ. ಅದೇನು ಅವ್ರಿಗೆ ಹೊಟ್ಟೆ ತೋರಿಸೋದ್ ಕಾಣಿಸ್ತದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಹೊಟ್ಟೆ ಒಳಗೆ ಬೆಂಕಿ ಕೂಡ ಆಯ್ತದ ಕಾಣಿಸ್ತದೆ. ಅವ್ರು ಕೂತ್ಕೊಂಡ್ರೆ ನೋಡ್ರಿ ಹೆಂಗ್ ಕೂತವ್ರೆ ಡಿ.ಕೆ. ಶಿವಕುಮಾರ್ ಅವರು, ನಿಂತ್ಕೊಂಡ್ರೆ ಹೆಂಗಿದ್ದಾವ್ ನೋಡ್ರಿ. ಏನ್ರಿ ನ್ಯಾಯ ವಿನಯ, ಏನ್ರಿ ಒಂದು ಲಿಸ್ಟ್ ಮಾಡ್ಕೊಟ್ರಿ ಅಂತ ಕೇಳ್ಬೇಕು ನಾವು ಕೇಂದ್ರ ಮಂತ್ರಿಗಳಿಗೆ. ನಾವು ಹೆಂಗಿರ್ಬೇಕು ಅಂತ ನಾವೆಲ್ಲರೂ ನೋಡಪ್ಪ, ನಾವು ಹೆಂಗ್ ನಡಿಬೇಕು, ಹೆಂಗ್ ಕೂತ್ಕೋಬೇಕು, ಹೆಂಗ್ ನಿಂತ್ಕೋಬೇಕು ಅಂತೇಳಿ. ಅದರಿಂದ ದಯಮಾಡಿ ನಮ್ಮ ಜಿಲ್ಲೆಯ ಜನಗಳಿಗೆ ಅರ್ಥ ಆಗ್ಬೇಕು. ನಮ್ಮ ಜಿಲ್ಲೆಯ ಜನಗಳು ಅರ್ಥ ಮಾಡ್ಕೋಬೇಕು. ಅದು ನೀರಾವರಿ ಇರ್ಬೋದು, ಅದು ಆರೋಗ್ಯ ಕ್ಷೇತ್ರ ಇರ್ಬೋದು, ಅದು ಯಾವುದೇ ಕ್ಷೇತ್ರ ಇರ್ಬೋದು, ಇದನ್ನ ಪರಿಪೂರ್ಣವಾಗಿ ಜಾರಿ ತರ್ತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ, ಅದು ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವಕ್ಕೆ ದಯಮಾಡಿ ಮುಂದಿನ ದಿವಸಗಳಲ್ಲಿ ನೀವು ನಮ್ಮ ಜನ ಬೇರೆದಕ್ಕೆ ಆಲೋಚನೆಯನ್ನ ಕಿವಿಯನ್ನ ಕೊಡುವೆ ನಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ನೀವು ಆಶೀರ್ವಾದವನ್ನ ಮಾಡಿ ಕೈ ಬಲಪಡಿಸಿ ಈ ಜಿಲ್ಲೆಯನ್ನ ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರಥಮ ಜಿಲ್ಲೆಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೋಡಿ ಯಾರಾದ್ರೂ ಬೇರೆಯವರಾಗಿದ್ರೆ ಇದಕ್ಕೆ ಈ ಅಭಿವೃದ್ಧಿ ಶುಲ್ಕ ಬಹುಶಃ ಅವತ್ತು ಎಷ್ಟು ಕೊಟ್ಟಿದ್ರೆ ನನ್ಗೆ ಗೊತ್ತಿಲ್ಲ. ಒಂದು ಸೈಟ್ಗೆ ಎಷ್ಟು ಕೊಟ್ಟು ತಗೊಂಡವ್ರೆ ಅಂತ 250-300 ರೂಪಾಯಿ. ಇವತ್ತು ಹೆಚ್ಚು ಕಡಿಮೆ 4,000-5,000 ಹೋಯ್ತದೆ. ನಿಮ್ಗೆ ಯಾರು ನಿಮ್ಗೆ ಅವರು ಟೋಪಿ ಹಾಕ್ಬೇಕು ಅಂದಿದ್ರೆ ಒಂದು 500,000 ಕಟ್ಟಿದ್ರೆ ನೀವೆಲ್ಲ ಕಟ್ಟಕ್ಕೆ ರೆಡಿ ಇದ್ರಿ. ಆದ್ರೂ ಕೂಡ ಇಕ್ಬಾಲ್ ಹುಸೇನ್ ಅವರು, ಡಿ.ಕೆ. ಸುರೇಶ್ ಅವರು, ನಮ್ಮ ಅಧ್ಯಕ್ಷ ಎಲ್ಲ ಸೇರಿ ಬರೀ ಅಭಿವೃದ್ಧಿ ಶುಲ್ಕ 200 ರೂಪಾಯಿನ ಕಟ್ಟಿಸ್ಕೊಂಡು ನಿಮ್ಗೆ ಈ ತರ ಒಂದು ಸುಸಜ್ಜಿತವಾದ ಬಡಾವಣೆ ಇವತ್ತು ಸಿಗ್ತಾ ಇರ್ತಕ್ಕಂಥದ್ದು ಅದು ನಿಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನ ಹೇಳಿ, ಬಹುಶಃ ನೀವು ಎಷ್ಟು ಸುತ್ತಬೇಕಾಗಿತ್ತು ಈಗ ಎಲ್ಲರಿಗೂ ಕೂಡ ಅಂತ್ಯ ಆಗ್ತಕ್ಕಂಥ ಕೆಲಸವನ್ನ ಆ ಒಂದು ಪ್ರಾಧಿಕಾರದ ಅಧ್ಯಕ್ಷರು, ಆ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ನಮ್ಮ ನಾಯಕರುಗಳ ಮಾರ್ಗದರ್ಶನ ಮಾಡಿರ್ತಕ್ಕಂಥದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಹೇಳಿ, ನಿಮ್ಮ ಆಶೀರ್ವಾದ ಸಭಾ ಡಿ.ಕೆ. ಶಿವಕುಮಾರ್ ಅವರ ಕುಟುಂಬ ನಾವೆಲ್ಲ ಅವ್ರ ಕುಟುಂಬ, ನಾವೆಲ್ಲರೂ ಕೂಡ ಅವ್ರ ಕುಟುಂಬ, ನಾವೆಲ್ಲ ಏನ್ ಶಾಸಕರಿದ್ದೇವೆ ನಾವೆಲ್ಲ ಅವ್ರ ಕುಟುಂಬ, ಅವ್ರ ಮೇಲೆ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.